ಹಾಯ್ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಗಂಡ ದರ್ಶನ್ ಜೊತೆಗಿರುವಂತಹ ಒಂದು ಫೋಟೋವನ್ನು ಇದೀಗ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಸಹ ಆಕ್ಟಿವ್ ಆಗಿರುವಂತಹ ವಿಜಯಲಕ್ಷ್ಮಿ ಅವರು ಆಗಾಗ ಫೋಟೋ ಮತ್ತು ವಿಡಿಯೋವನ್ನು ಶೇರ್ ಮಾಡ್ತಾನೆ ಇರ್ತಾರೆ. ಇದೀಗ ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆಗಿರುವಂತಹ ಒಂದು ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ. ಮೇಲ್ಗಡೆ ದರ್ಶನ್ ಅವರು, ಕೆಳಗಡೆ ವಿಜಯಲಕ್ಷ್ಮಿ ಅವರು ಇರುವಂತಹ ಒಂದು ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇಬ್ಬರು ಸಹ ತುಂಬ ಖುಷಿಯಾಗಿ ನಗ್ನಗ್ತಾ ಇರುವಂತಹ ಒಂದು ಫೋಟೋ ಇದು. ಅದರಲ್ಲಿ ಒಂದು ಟೆಕ್ಸ್ಟನ್ನು ಕೂಡ ಹಾಕೊಂಡಿದ್ದಾರೆ. ಅಂದರೆ ಏನಪ್ಪ ಇಂಪಾರ್ಟೆಂಟ್, ಫೋಟೋದಲ್ಲಿರುವಂಥದ್ದು ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಅಲ್ಲ, ಆ ಟೆಕ್ಸ್ಟಲ್ಲಿರೋದು ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತ ಹೇಳ್ಬೋದು. ನಗ್ತಾ ಇರುವಂತಹ ಮುಖದ ಹಿಂದಿನ ನೋವು ಆ ಭಗವಂತನಿಗೆ ಮಾತ್ರ ಗೊತ್ತು ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ಆ ಒಂದು ಫೋಟೋ ಕೆಳಗಡೆ ಒಂದು ಟೆಕ್ಸ್ಟ್ ಅನ್ನ ಹಾಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಆಗಾಗ ಗಂಡನ ನೆನಪಿನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಒಂದು ಹಳೆ ಫೋಟೋಸ್ ಇರ್ಬೋದು, ಒಂದು ವಿಡಿಯೋಸ್ ಇರ್ಬೋದು. ಅಂದ್ರೆ ಈಗ ಮೊನ್ನೆ ಕೂಡ ದರ್ಶನ್ ಹಾಡಿರೋದನ್ನ ಕೂಡ ಹಾಕೊಂಡಿದ್ರು. ಪಾಪ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ಸುತ್ತೆ ವಿಜಯಲಕ್ಷ್ಮಿ. ಆಗಾಗ ಅಭಿಮಾನಿಗಳಿಗೆ ಈ ತರನಾದಂತಹ ವಿಡಿಯೋ ಮತ್ತೆ ಫೋಟೋಸ್ನ ಶೇರ್ ಮಾಡ್ತಾ ಇರ್ತಾರೆ. ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಳೆ ವಿಡಿಯೋ ಒಂದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿತ್ತು. ಅದನ್ನ ಎಲ್ಲರೂ ಸಹ ನೋಡಿದ್ದಾರೆ. ಈ ವಿಡಿಯೋವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ರು. ದರ್ಶನ್ ತುಂಬಾನೇ ಖುಷಿಯಿಂದ ಹಾಡು ಹೇಳ್ತಾ ಇರುವಂತಹ ಒಂದು ಅಪರೂಪದ ಕ್ಷಣವನ್ನ ನೋಡಿದಂತಹ ಫ್ಯಾನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಅಂದರೆ ಅವಾಗ ವಿಜಯಲಕ್ಷ್ಮಿ ಅವರು ತಮ್ಮ ದುಃಖವನ್ನೆಲ್ಲ ಮರೆತುಬಿಟ್ಟು ಫ್ಯಾನ್ಸ್ಗಳನ್ನ ಕೂಡ ಖುಷಿಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ದರ್ಶನ್ ಹಾಡು ಹೇಳ್ತಿರುವಂತಹ ಹಳೆಯ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ರು. ಈ ಒಂದು ಸ್ಪೆಷಲ್ ವಿಡಿಯೋ ಅಭಿಮಾನಿಗಳಿಗಾಗಿ ಅಂತ ಹೇಳ್ಬಿಟ್ಟು ಆ ಒಂದು ಹಾಡಿನ ಕೆಳಗಡೆ ಅವರು ಒಂದು ಟೆಕ್ಸ್ಟನ್ನು ಕೂಡ ಹಾಕೊಂಡು ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ರು. ಆದರೆ ಇದರಲ್ಲೇ ಗೊತ್ತಾಗ್ತಾ ಇದೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು. ಪಾಪ ವಿಜಯಲಕ್ಷ್ಮಿ ದರ್ಶನ್ ಅವರಿಗಾಗಿ ಒಬ್ಬಂಟಿಯಾಗಿ ಹೋರಾಟ ಮಾಡಿದಂತಹ ಮಹಿಳೆ. ಅದರಲ್ಲೂ ಶಿ ಇಸ್ ವೆರಿ ಗ್ರೇಟ್ ಅಂತಲೇ ಹೇಳಬಹುದು. ಗಂಡನ್ಗಾಗಿ ತನ್ನ ಸಂಸಾರಕ್ಕಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ಜೊತೆಗೆ ಎಷ್ಟು ದೇವಸ್ಥಾನಗಳನ್ನು ಸುತ್ತಿದ್ದಾರೆ, ಅದೆಷ್ಟೋ ಪೂಜೆ ಹೋಮಗಳನ್ನು ಸಹ ವಿಜಯಲಕ್ಷ್ಮಿ ಅವರು ಮಾಡಿಸಿದ್ದಾರೆ ದರ್ಶನ್ಗಾಗಿ. ದರ್ಶನ್ ಜೈಲಲ್ಲಿದ್ದರು, ಆಚೆ ಅವರ ಒಂದು ಸಿನಿಮಾ ಪ್ರಮೋಷನ್ ಇರ್ಬೋದು ತುಂಬ ಓಡಾಡಿದ್ದಾರೆ. ಅವರು ಆಚೆ ಒಳಗಡೆ ಇದ್ರೂ ಸಹ ಇವರು ಆಚೆಗಡೆ ತುಂಬ ಓಡಾಡಿದ್ದಾರೆ. ಹೌದು, ನೋಡೋರಿಗೆ ವಿಜಯಲಕ್ಷ್ಮಿ ತುಂಬ ಸ್ಟ್ರಾಂಗ್ ಲೇಡಿ, ಧೈರ್ಯವಂತೆ, ಎಲ್ಲವನ್ನ ಧೈರ್ಯವಾಗಿ ಎದುರಿಸ್ತಾರೆ ಅನ್ಸುತ್ತೆ. ಆದರೆ ಅವ್ರು ಅನುಭವಿಸ್ತಾ ಇರುವಂತಹ ನೋವು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಆದರೆ ಒಂದಂತೂ ಸತ್ಯ, ದರ್ಶನ್ ಅವರನ್ನ ತುಂಬ ನೆನಪು ಮಾಡಿಕೊಂಡು ಆಗಾಗ ತಮ್ಮ ಇನ್ಸ್ಟಾ ಅಕೌಂಟ್ನಲ್ಲಿ ಅವರ ನೆನಪು ಮಾಡುವಂತಹ ವಿಡಿಯೋಗಳನ್ನು, ಅವ್ರ ಜೊತೆ ಇರುವಂತಹ ಒಂದು ಫೋಟೋಗಳನ್ನು, ಹಳೆ ಫೋಟೋಗಳನ್ನು ಶೇರ್ ಮಾಡಿಕೊಂಡು ಭಾವುಕರಾಗಿ ಕೆಲವೊಂದು ಲೈನ್ಸ್ಗಳನ್ನು ಕೂಡ ಹಾಕ್ತಾ ಇರ್ತಾರೆ. ಆದರೆ ದರ್ಶನ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದಂಥ ಒಂದು ತಪ್ಪಿಗೆ ಪಾಪ ವಿಜಯಲಕ್ಷ್ಮಿ ಅವರು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಮಾತ್ರ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.